ನಮಸ್ತೆ. ಇವತ್ತು ನಾನು ಕ್ಯಾರೆಟ್ ಹಾಕಿ ಸಿಂಪಲ್ಲಾಗಿ ಶಾವಿಗೆ ಬಳಸಿ ಒಂದು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಅದನ್ನು ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಕ್ಯಾರೆಟ್ನ ಬೇಯಿಸ್ಕೊಂಡು ಈ ರೀತಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಈಗ ಡ್ರೈ ಫ್ರೂಟ್ ಹಾಕ್ತಾಯಿದ್ದೀನಿ. ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇವನ್ನೆಲ್ಲ ಫ್ರೈ ಮಾಡಬೇಕು. ಇವಾಗ ಅದನ್ನು ಅದೇ ಪ್ಯಾನ್ಗೆ ಶಾವಿಗೆ ಸೇರಿಸ್ತಾ ಇದ್ದೀನಿ. ಇದು 200 ಗ್ರಾಮ್ ಅಷ್ಟು ಶಾವಿಗೆ ಇದು. ಅದು ಎತ್ತಿಟ್ಕೊಂಡ ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಈಗ ನಾನು ರುಬ್ಬಿ ಎತ್ತಿಟ್ಕೊಂಡಿದ್ದೀನಲ್ಲ ಅದನ್ನು ಕ್ಯಾರೆಟಿಂದ ಅದ್ರ ಜೊತೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿ ಫ್ರೈ ಆಗಬೇಕು. ಇವಾಗ 1 ಲೀಟ್ರ್ ಹಾಲಾಗೋಷ್ಟು ಕಾಯಕ್ಕಿಟ್ಟಿದ್ದೀನಿ. ಅದು ಹಾಲು ಕುದಿ ಬಂದಮೇಲೆ ಅದು ಫ್ರೈ ಆಗಿರೋಂಥ ಕ್ಯಾರೆಟ್ನ ಅದ್ರ ಜೊತೆ ಸೇರಿಸ್ಬೇಕು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಕುದಿಸ್ಬೇಕು ಹಾಲನ್ನ. ಈ ರೀತಿ ಕುದಿ ಬರ್ತಾಯಿದೆ ನೋಡಿ. ಇವಾಗ ನಾನು ಹುರಿದಿಟ್ಟಿರೋ ಅಂಥ ಶಾವಿಗೆನ ಅದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಇದನ್ನು ಬೇಯಿಸ್ಬೇಕು ಚೆನ್ನಾಗಿ. ಶಾವಿಗೆ ಎಲ್ಲ ಬೆಂದು ಈ ರೀತಿ ಆಗಿದೆ ನೋಡಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕಬೇಕು. ನಾನು ಕಲ್ಲು ಸಕ್ಕರೆ ಹಾಕ್ತಾಯಿದ್ದೀನಿ, ಬಿಳಿದು ಮತ್ತು ಕೆಂಪುದು. ನೀವು ಸಕ್ಕರೆನಾದರೂ ಹಾಕ್ಬೋದು, ಬೆಲ್ಲನಾದರೂ ಹಾಕ್ಬೋದು, ಯಾವ್ದು ಬೇಕೋ ಸೇರಿಸಿ. ಇವಾಗ ನಾನು ಹುರಿದಿಟ್ಟಿರೋಂಥ ಡ್ರೈ ಫ್ರೂಟ್ನ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಕುದಿಸಿದ್ರೆ ಸೂಪರ್ ಟೇಸ್ಟಿಯಾಗಿರೋಂಥ ಕ್ಯಾರೆಟ್ ಪಾಯಸ ರೆಡಿ ಆಗುತ್ತೆ. ಮಾಮೂಲಿ ಶಾವಿಗೆ ಪಾಯಸಕ್ಕಿಂತ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಹೇಗೆ ಬಂದಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ.